ಕನ್ನಡ ಹಬ್ಬದ ಪ್ರಯುಕ್ತ ಜನ್ಮಭೂಮಿ ಸಾಂಸ್ಕೃತಿಕ ನಾಗರಿಕರ ವೇದಿಕೆ ವತಿಯಿಂದ 26ನೇ ವರ್ಷದ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಕೃಷ್ಣದೇವರಾಯ ಕಲಾಮಂದಿರದಲ್ಲಿ ನಡೆದ ಸಮಾರಂಭವನ್ನು ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ಮಾಧ್ಯಮ ರತ್ನ, ಪೊಲೀಸ್ ರತ್ನ, ಪಾಲಿಕೆ ರತ್ನ, ಶಿಕ್ಷಣ ರತ್ನ, ವಕೀಲ ರತ್ನ, ಹಂಸರತ್ನ, ನಾಟ್ಯ ರತ್ನ, ಆದರ್ಶ ಮಹಿಳೆ ರತ್ನ, ಹಂಸರತ್ನ, ಸೇವಾ ರತ್ನ, ಮಹಾವೀರ ಶಾಂತಿ ಪ್ರಶಸ್ತಿ ಹಾಗೂ ವಿದ್ಯಾರ್ಥಿಗಳಿಗೆ ತರಾಸು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ವೇಳೆಯಲ್ಲಿ ಪವರ್ ಟಿವಿಯ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ವಿಎನ್ ಮಾಧ್ಯಮ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ರಾಘವೇಂದ್ರ ಅವರ ಬದಲಿಗೆ ಅವರ ಶ್ರೀಮತಿ ವತ್ಸಲ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದರು. ಅವರು ಈ ಒಂದು ಮಾಧ್ಯಮ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಪವರ್ ಟಿವಿ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ವಿಎನ್ ಅವರ ಧರ್ಮಪತ್ನಿ ವೇದಿಕೆಯಲ್ಲಿದ್ದಾರೆ. ಜನ್ಮಭೂಮಿ ಸಾಂಸ್ಕೃತಿಕ ನಾಗರಿಕ ವೇದಿಕೆಯವರು ಇವತ್ತು ಮಾಧ್ಯಮ ರತ್ನ ಪ್ರಶಸ್ತಿಯನ್ನು ಪವರ್ ಟಿವಿಯಲ್ಲಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರೋ ರಾಘವೇಂದ್ರ ಅವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಆ ಸಾಂಸ್ಕೃತಿಕ ವೇದಿಕೆಗೆ ತುಂಬುರುದಿದೆ ಧನ್ಯವಾದಗಳು. ಹಾಗೆ ಪವರ್ ಟಿವಿಯ ಸಮಸ್ತ ಎಂಪ್ಲಾಯೀಸ್ಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಜನ್ಮಭೂಮಿ ಸಾಂಸ್ಕೃತಿಕ ನಾಗರಿಕ ವೇದಿಕೆಯವರು ಇವತ್ತು ಮಾಧ್ಯಮ ರತ್ನ ಪ್ರಶಸ್ತಿಯನ್ನು ಪವರ್ ಟಿವಿಯಲ್ಲಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರೋ ರಾಘವೇಂದ್ರ ಅವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಆ ಸಾಂಸ್ಕೃತಿಕ ವೇದಿಕೆಗೆ ತುಂಬುರುದಿದೆ ಧನ್ಯವಾದಗಳು. ಹಾಗೆ ಪವರ್ ಟಿವಿಯ ಸಮಸ್ತ ಎಂಪ್ಲಾಯೀಸ್ಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಜನ್ಮಭೂಮಿ ಸಾಂಸ್ಕೃತಿಕ ನಾಗರಿಕ ವೇದಿಕೆ ಜನ್ಮಭೂಮಿ ಸಾಂಸ್ಕೃತಿಕ ವೇದಿಕೆ ಮಧ್ಯಕೆರೆ ಬೆಂಗಳೂರವರು ಏನು ಶಿಕ್ಷಣ ರತ್ನ ಅಂತ ಪ್ರಶಸ್ತಿಯನ್ನು ನೀಡಿ ನಮಗೆ ಗೌರವಿಸಿದ್ದಾರೆ. ಭಾಳ ಅಭಿನಂದನಾರ್ಹ ಹಾಗೂ ನಮ್ಗೆ ಭಾಳ ಸಂತೋಷ ವಿಚಾರ ಅಂತ ನಾನು ಹೇಳಿಸ್ತಾ, ಹಾಗಾಗಿ ಈ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲೇ ಮರೆ ಕಾಯಿನಾಗ ಎಷ್ಟೋ ಜನ ಇರ್ತಕ್ಕಂಥ ಕೆಲಸ ಅಧಿಕಾರಿಗಳು ಇರ್ತಾರೆ. ಭಾಳ ಒತ್ತಾಯಪೂರ್ವಕವಾಗಿ ಬಂದು ನೀವು ಬರಲೇಬೇಕು ಅಂತ ನಾನು ಕರೆದು ನನಗೆ ಈ ಒಂದು ಪ್ರಶಸ್ತಿ ನೀಡಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ನಾವು ಒಂದಷ್ಟು ಸಮಾಜ ಸೇವೆ ಮಾಡೋದಕ್ಕೆ ಇನ್ನೂ ಪ್ರೇರೇಪಣೆ ಆಗುತ್ತೆ, ಇನ್ನೂ ಖುಷಿ ಆಗುತ್ತೆ ಅನ್ನುವಂಥ ವಿಚಾರವನ್ನು ನಾನು ಹೇಳ್ತಾ, ಇನ್ನೂ ಇನ್ನೂ ಬೇಕಾದಷ್ಟು ಅಧಿಕಾರಿಗಳು ಶಿಕ್ಷಣ ಇಲಾಖೆ ಕೆಲಸ ಮಾಡ್ತಕ್ಕಂಥ ಇನ್ನೂ ಪ್ರತಿಷ್ಠಿತ ವ್ಯಕ್ತಿಗಳು ಕೆಲಸ ಮಾಡಿರ್ತಕ್ಕಂಥ ಇದೇ ಥರ ಗುರುತಿಸಿ ಜನ್ಮಭೂಮಿ ಸಾಂಸ್ಕೃತಿಕ ವೇದಿಕೆ